ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಪಾರ್ಟಿ ಮಾಡಬೇಕು, ಬಟ್ ಎಷ್ಟು ಮಾಡಬೇಕು, ಮಿತಿ ಮೀರಿ ಮಾಡೋದು ಬೇಡ. ಸೊ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮಾಡ್ಬೇಕು ಏನು ಅಂತ, ಅಷ್ಟೇ ಕೇರ್ಫುಲ್ ಆಗಿ ಮಾಡ್ಲಿ ಅಂತ ಅಷ್ಟೇ. ಶ್ರೀದೇವಿ ಪ್ರಶ್ನೆ ಕೇಳ್ತೀನಿ. ಇವಾಗ ಪಾರ್ಟಿ ಯಾವ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಮಾಡ್ಕೊಳ್ಳೋ ವ್ಯವಸ್ಥೆಗಳು ನಮ್ಮಲ್ಲಿ ಆಗಿದೆ. ಬಟ್ ಮಾಬ್ ಇಟ್ ಸೆಲ್ಫ್ ಈಸ್ ನೆಸೆಸಿಟಿ ಅಲ್ವಾ? ಈಗ ನ್ಯೂ ಇಯರ್ ಅಲ್ಲಿ MG ರೋಡ್ ಅಲ್ಲಿ, ಅಂದ್ರೆ ಯಾರೆಲ್ಲ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹೋಗ್ತಾರೆ, ಗುಂಪಲ್ಲಿ ನಾವು ಆಚರಣೆಯನ್ನ ಮಾಡಬೇಕು. ಕೇವಲ ನಮಗ್ ಗೊತ್ತಿರೋ 4-10 ಫ್ರೆಂಡ್ಸ್ ಮಾತ್ರ ಅಲ್ಲ, ಗೊತ್ತಿಲ್ಲದವರ ಜೊತೆಯಲ್ಲಿ ನಮ್ಮ ಖುಷಿಯನ್ನ ಹಂಚ್ಕೊಳ್ಬೇಕು, ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು. ಈ ಮಾಬಿ ಅಟ್ರಾಕ್ಷನ್ ಇದನ್ನೇ ಬೇಡ ಅಂತ ಹೇಳಬಹುದಾ? ಸರಿನಾ ಈ ವಾದ ಅಂತ? ಶ್ರೀದೇವಿ, ಗೊತ್ತಿಲ್ಲದೆ ಇರೋರ್ ಜೊತೆನೆ ಯಾಕೆ ಖುಷಿ ಹಂಚ್ಕೋಬೇಕು? ಯಾಕೆ ಪೇರೆಂಟ್ಸ್ ಇಲ್ವಾ ಮನೇಲಿ? ಅಪ್ಪ ಇಲ್ವಾ? ನಮ್ಗೆ ಜನ್ಮ ಕೊಟ್ಟಿರೋ ಅಪ್ಪ ಇದ್ದಾನೆ, ಅಮ್ಮ ಇದ್ದಾನೆ, ನಮ್ ಜೊತೆ ಹುಟ್ಟಿರೋ ಅಕ್ಕ, ತಂಗಿ, ತಮ್ಮ ಎಲ್ರು ಇದಾರೆ. ಅವ್ರ ಜೊತೆ ಇದ್ರೆ ಖುಷಿಯಾಗಿರಕ್ಕಾಗಲ್ವಾ? ದೆನ್ ಹೊರಗಡೆ ಹೋಗಿ ಅಟ್ಮಾಸ್ಫಿಯರ್ ನ ಹಾಳು ಮಾಡೋದಕ್ಕಿಂತ ಇವಾಗ ಪೊಲೀಸ್ ಅಂತ ಹೇಳಿದ್ರು. ಯಾಕೆ ಪೊಲೀಸ್ ಅವ್ರಿಗೂ ಸೆಲೆಬ್ರೇಷನ್ ಇರಲ್ವಾ? ಇರುತ್ತೆ ಅಲ್ವಾ? ಅವ್ರನ್ನ ಬಿಟ್ಬಿಟ್ಟು ಅವರು ಇವ್ರು ಕುಡ್ದು ತೂರಾಡ್ಕೊಂಡು ಓಡಾಡ್ತಾ ಇರೋದನ್ನ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ನಮ್ ತರನೇ ಮೈಂಡ್ ಅವ್ರಿಗೂ ಇರುತ್ತೆ ಅಲ್ವಾ? ನಾವು ಹ್ಯಾಪಿ ಆಗಿರ್ಬೇಕು, ಪೇರೆಂಟ್ಸ್ ಜೊತೆ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ, ಎಲ್ರ ಜೊತೆ ಖುಷಿಯಾಗಿರ್ಬೇಕು ಅನ್ನೋದು ಇರುತ್ತಲ್ವಾ? ದಟ್ಸ್ ವೇ ಇವಾಗ ನಾರ್ಮಲ್ ಪೀಪಲ್ಸ್ ಅದನ್ನ ಅರ್ಥ ಮಾಡ್ಕೊಂಡ್ರೆ, ಸೊ ನಮ್ ಜೊತೆ ನಾವು ಖುಷಿಯಾಗಿರ್ಬೋದು, ನಮ್ ಪೇರೆಂಟ್ಸ್ ಗಳ ಜೊತೆ, ಫ್ರೆಂಡ್ಸ್ ಜೊತೆನೂ ಓಕೆ. ದೆನ್ ಹಾಗೇನೆ ಆ ಪೊಲೀಸ್ ಅವರು ಆರಾಮಾಗಿ ಫ್ಯಾಮಿಲಿ ಜೊತೆ ಇರ್ಬೋದಲ್ವಾ? ಅವತ್ತು ಒನ್ ಡೇ ಆದ್ರೂ ಹಾಲಿಡೇ ಅಂತ ತಗೊಂಡಿರ್ಬೋದಲ್ವಾ? ಸೊ ಯಾವಾಗ್ಲೂ ವರ್ಕ್ ಮಾಡ್ತಾನೆ ಇರ್ತಾರೆ. ಒಬ್ರನ್ನ ಇನ್ನೊಬ್ರು ಡಿಕ್ಟೇಟ್ ಮಾಡೋದಲ್ಲ. ಇವಾಗ ನಾವು ಇನ್ನೊಬ್ರನ್ನ ಡಿಕ್ಟೇಟ್ ಮಾಡ್ತಾ ಇಲ್ಲ, ನಾವು ಹೆಂಗಿರ್ಬೇಕು ಅಂತ ಹೇಳೋದಲ್ಲ. ಅವ್ರವ್ರ ಜವಾಬ್ದಾರಿಗಳನ್ನ, ಅವ್ರವ್ರ ಸೇಫ್ಟಿನ ಪ್ರಯಾರಿಟಿ ಆಗಿ ಮಾಡ್ಕೊಳ್ಳಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನನಗೆ ಹೇಳೋದು ಅರ್ಥ ಮಾಡ್ಸೋದಲ್ಲ ನಮ್ ಜವಾಬ್ದಾರಿ. ಹೌದು, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಎತ್ತಾಡೋದಲ್ಲ. ಯಾವ್ದು ಸೇಫು ಯಾವ್ದು ಸೇಫ್ ಅಲ್ಲ. ಒಂದೊಂದ್ಸತಿ ಏನಾಗಿರುತ್ತೆ, ಕೆಲವ್ರಿಗೆ ಆ ಕ್ಷಣದಲ್ಲಿ ಅರ್ಥ ಆಗಲ್ಲ. ಹೂ ದ ಹೆಲ್ ಆರ್ ಯು ಟು ಆಸ್ಕ್ ಮೀ, ಐ ಆಮ್ ಡೂ ಅಂತಾರೆ ಕೆಲವರು. ಅಲ್ಲಿಗೆ ಹೋದಾಗ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇವಾಗ ಅರ್ಥ ಮಾಡ್ಕೋಬಹುದಲ್ವಾ? ಏನಮ್ಮ, ಅವಾಗ ಅರ್ಥ ಆಗ್ದಲೇ ಇದ್ದಿದ್ದು ಇವಾಗ ಅರ್ಥ ಆಗುತ್ತಾ? ಸರಿ, ಡಿಸೆಂಬರ್ 31 ನೈಟ್ ಮಾಪ್ ಸೆಲೆಬ್ರೇಷನ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಜನ್ಜಿ ಹಾಗೆ ಜನ್ ಮಿಲೇನಿಯರ್ ಎರಡನ್ನೂ ಕೂಡ ಕೇಳ್ಕೊಂಡ್ಬಿಡ್ತೀನಿ. ಯಾರಾದ್ರೂ ಮಾತಾಡಲ್ಲ. ಅಲ್ಲ, ಒಂದ್ ನಿಮಿಷ, ಅವ್ರು ಹೇಳ್ತಾರೆ ಕೇಳ ಬೇಕು ಅನ್ನೋರ. ನೀವೆಲ್ಲ ನಿಮ್ಮ ಅಪ್ಪ ಅವ್ವ ಟಿವಿ ನೋಡ್ತಿರ್ತಾರೆ, ಐತೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ನಿಮ್ಮ ಅಪ್ಪ ಅಮ್ಮನ ಹ್ಯಾಂಡಲ್ ಮಾಡೋದು ನಿಮ್ಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಸರ್. ಸೊ ಯಾರಾದ್ರೂ ಮಾತಾಡೋರಿದ್ರೆ? ಶ್ರೀದೇವಿ ಮ್ಯಾಮ್ ಹೇಳ್ದಂಗೆ ಎಲ್ಲ ಅವ್ರ ಪೇರೆಂಟ್ಸ್, ಐ ಮೀನ್ ಎಲ್ಲಾ ಮಕ್ಳಿಗೂ ಪೇರೆಂಟ್ಸ್ ಬೇರೆ ಬೇರೆ ಕಂಟ್ರಿನಲ್ಲಿ ಇರ್ತಾರೆ, ಅವ್ರ ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಸೊ ಅವ್ರು ಬಂದು ಜಾಯಿನ್ ಆಗಿ ಪಾರ್ಟಿ ಮಾಡಕ್ಕಾಗಲ್ಲ. ಸೊ ದೇ ಹ್ಯಾಂಗ್ ಔಟ್ ವಿತ್ ಅದರ್ಸ್ ಅಂತ. ಪಾರ್ಟಿ ಬೇಕು, ಬಿಕಾಸ್ ನಾವ್ ಅದೇ ಓಲ್ಡ್ ಕಲ್ಚರ್ ಫಾಲೋ ಮಾಡಕ್ಕಾಗಲ್ಲ. ವಿ ನೀಡ್ ಅ ಪಾರ್ಟಿ. ಬಿಕಾಸ್ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಇರಬೇಕು. ಇವನ್ ವಿ ನೋ ದಟ್ ಜೆನ್ಜಿ ಆಲ್ವೇಸ್ ದೇ ಆರ್ ಪ್ರಿಪೇರ್ಡ್. ಪಾರ್ಟಿ ಮಾಡ್ಬೇಕಾ ಮಾಡ್ತಾರೆ, ಎಲ್ಲ ಹೋಗ್ಬೇಕಾ ಹೋಗ್ತಾರೆ. ಅವ್ರಿಗೆ ಕನ್ಸರ್ವೇಟಿವ್ ಮೈಂಡ್ ಇರುತ್ತೆ ವಾಟ್ ದೇ ಹ್ಯಾವ್ ಟು ಡೂ ಅಂತ. ಪಾರ್ಟಿ ಮಾಡೋರೆಲ್ಲ ಕುಡಿತಾರಂತ ಏನ್ ಗ್ಯಾರಂಟಿ ಇಲ್ಲ. ಮೊದಲನೇದಾಗಿ ನಿಮ್ಮ ಅಭಿಮಾನಿ ನಾನು. ಮೇಡಮ್ ಅವ್ರು ಹೇಳಿದ್ರು ಪೊಲೀಸ್ ಅವರು ಏನೋ ನಾವು ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಅವರು ಕೂಡ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬಹುದು ಅಂತ. ಓಕೆ, ನಾವು ಡೈಲಿ ಅಂದ್ರೆ ಇಯರ್ಲಿ ಒಂದ್ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಈ ಸಲ ಮಾಡಿಲ್ಲ, ಯಾರು ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಪೊಲೀಸ್ ಅವರು ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಕ್ಕಾಗತ್ತಾ? ರೋಡ್ ಅಲ್ಲೇ ಇರ್ತಾರೆ ಅವರು, ನ್ಯೂ ಇಯರ್ ಎಲ್ಲಿ ಸೆಲೆಬ್ರೇಟ್ ಆಗುತ್ತೆ ಅಂತ. ಅದೊಂದೇ ಕಾರಣಕ್ಕೆ ನಾನು ಹೇಳ್ತಿರೋದು, ನಾವು ಸೆಲೆಬ್ರೇಟ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೂ ಕೂಡ ಅವರು ರೋಡ್ ಅಲ್ಲೇ ಇರ್ತಾರೆ. ಯಾಕಂದ್ರೆ ಮೀನ್ಸ್ ಏನಾದ್ರು ಗಲಾಟೆ ಆಗುತ್ತೆ ಇಲ್ವಂತ ಅವ್ರು ಹೇಳ್ದಂಗೆ ಅವ್ರಿಗೂ ಫ್ರೀಡಮ್ ಇರಲ್ಲ ಅವತ್ತಿನ ದಿವಸ. ಅವ್ರಿಗೆ ಬರೋದಕ್ಕೆ ರೀಸನ್ ಯಾರು? ಪಬ್ಲಿಕ್ ಅಲ್ವಾ? ಕುಡಿದಾಗ ಗಾಡಿ ಓಡಿಸ್ಬೇಡಿ ಅಂತ ಪೊಲೀಸ್ ತಡೆಯೋದು ಏನಕ್ಕೆ ಹೇಳಿ? ಯಾಕೆ ತಡೀತಾರೆ? ಆಕ್ಸಿಡೆಂಟ್ ಆಗುತ್ತೆ ಅಂತ. ಈಗ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದ್ ಟ್ರೈಲರ್ ಲಾಂಚ್ ಇವೆಂಟ್, ತುಂಬಾ ದೊಡ್ಡ ಸಿನಿಮಾದು 50,000 ಜನ ಸೇರ್ತಾರೆ. ಒಂದ್ ರಾಜಕೀಯ ಸಮಾವೇಶ 70,000 ಜನ, 1 ಲಕ್ಷ, ಅಲ್ಲಿ ಎಲ್ಲೂ ಇಂಥ ಘಟನೆಗಳು ನಡೆಯಲ್ಲ. ಬೇಸಿಕ್ ಎಷ್ಟು ಬೇಕೋ ಅಷ್ಟು ಪೊಲೀಸ್ ಇರ್ತಾರೆ. ಕ್ರೌಡ್ ನ ಅಂದ್ರೆ ಜನ ನಿಂತ್ಕೊಳಕ್ ಹೋಗೋದಕ್ಕೆ ಎಷ್ಟು ಬೇಕಷ್ಟು ಮಾಡಿರ್ತಾರೆ. ಕುಡಿದ ಒಂದ್ ನಿಮಿಷ ಇರಮ್ಮ, ಒಂಚೂರು ಇರುವಂತ ಒಂದ್ ನಿಮಿಷ. ಆಮೇಲೆ ಇದು ಈಗ ಅಂದ್ರೆ ಅಲ್ಲಿ 50,000 ಜನ 1 ಲಕ್ಷ ಜನ ಸೇರಿದ್ರು ಏನು ಎಡವಟ್ಟಾಗಲ್ಲ. ಅಂದ್ರೆ ಕಾಲ್ ತುಳಿತ ಆಗ್ಬೋದು. ಒಂದ್ ನಿಮಿಷ ಹೇಳ್ತೀರಿ, ಸಮಾಧಾನವಾಗಿರಿ. ಪಿಕ್ಪಾಕೆಟ್ಗಳಾಗತ್ತೆ, ಮೊಲೆಸ್ಟೇಷನ್ ಆಗತ್ತೆ, ಅಲ್ಲಿ ಯಾರು ಕುಡ್ದಿರಲ್ಲ, ಬಟ್ ಸ್ಟಿಲ್ ಆಗತ್ತೆ. ಅದಕ್ಕೆ ಬರ್ತಾ ಇದ್ದೀನಿ. ಅಲ್ಲಿರೋಂತ ಕ್ರೌಡ್ ಒಂದ್ 50,000 ಜನ 70,000 ಜನ 1 ಲಕ್ಷ ಇರ್ಲಿ, ಅಲ್ಲಿರುವಂತದನ್ನ ಸಣ್ಣ ಪುಟ್ಟ ಮಿಸ್ಟೇಕ್ ಅಂದ್ರೆ ಕಾಲ್ ತುಳಿತಗಳಾಗ್ಬೋದು, ಇಲ್ಲ ಸಣ್ಣ ಪುಟ್ಟ ಪಿಕ್ ಪಾಕೆಟ್, ಅದ್ರ ಬಗ್ಗೆ ಎಚ್ಚರ ವಹಿಸ್ತಾರೆ. ಈ ಕುಡ್ದಾಗ ಮಾತ್ರ ಯಾಕೆ ಬೇಡ ಅಂತ ಹೇಳ್ತಾರೆ, ಕುಡ್ದಾಗ ಡ್ರೈವಿಂಗು ಬಿಡಲ್ಲ. ಅದೇ ತಾನೇ ಕುಡ್ದಾಗ ಅಂದ್ರೆ ಇದಕ್ಕಿಂತಲೂ ಜಾಸ್ತಿ ಅಧ್ವಾನಗಳು ಅವಘಡಗಳು ಆಯ್ತವೆ. ಆ ಕಾರಣಕ್ಕೋಸ್ಕರ ಕುಡ್ದಾಗ ಜನ ಸೇರೋದ್ ಬೇಡ ಅಂತ ಹೇಳಿ. ವರ್ಷಕ್ಕೊಂದ್ಸಲ ಬರುತ್ತೆ.
ಇರುತ್ತೆ, ಸೊ ಪಾರ್ಟಿ ಮಾಡಬೇಕು, ಬಟ್ ಎಷ್ಟು ಮಾಡಬೇಕು, ಮಿತಿ ಮೀರಿ ಮಾಡೋದು ಬೇಡ. ಸೊ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮಾಡ್ಬೇಕು ಏನು ಅಂತ, ಅಷ್ಟೇ ಕೇರ್ಫುಲ್ ಆಗಿ ಮಾಡ್ಲಿ ಅಂತ ಅಷ್ಟೇ. ಶ್ರೀದೇವರಿ ಪ್ರಶ್ನೆ ಕೇಳ್ತೀನಿ. ಇವಾಗ ಪಾರ್ಟಿ ಯಾವ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಮಾಡ್ಕೊಳ್ಳೋ ವ್ಯವಸ್ಥೆಗಳು ನಮ್ಮಲ್ಲಿ ಆಗಿದೆ. ಬಟ್ ಮಾಬ್ ಇಟ್ ಸೆಲ್ಫ್ ಈಸ್ ನೆಸೆಸಿಟಿ ಅಲ್ವಾ? ಈಗ ನ್ಯೂ ಇಯರ್ ಅಲ್ಲಿ MG ರೋಡ್ ಅಲ್ಲ, ಅಂದ್ರೆ ಯಾರೆಲ್ಲ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹೋಗ್ತಾರೆ, ಗುಂಪಲ್ಲಿ ನಾವು ಆಚರಣೆಯನ್ನ ಮಾಡಬೇಕು. ಕೇವಲ ನಮಗ್ ಗೊತ್ತಿರೋ 4-10 ಫ್ರೆಂಡ್ಸ್ ಮಾತ್ರ ಅಲ್ಲ, ಗೊತ್ತಿಲ್ಲದವರ ಜೊತೆಯಲ್ಲಿ ನಮ್ಮ ಖುಷಿಯನ್ನ ಹಂಚ್ಕೊಳ್ಬೇಕು, ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು. ಈ ಮಾಬಿ ಅಟ್ರಾಕ್ಷನ್ ಇದನ್ನೇ ಬೇಡ ಅಂತ ಹೇಳಬಹುದಾ? ಸರಿನಾ ಈ ವಾದ ಅಂತ? ಶ್ರೀದೇವ್, ಗೊತ್ತಿಲ್ಲದೆ ಇರೋರ್ ಜೊತೆನೆ ಯಾಕೆ ಖುಷಿ ಹಂಚ್ಕೋಬೇಕು? ಯಾಕೆ ಪೇರೆಂಟ್ಸ್ ಇಲ್ವಾ ಮನೇಲಿ? ಅಪ್ಪ ಇಲ್ವಾ? ನಮ್ಗೆ ಜನ್ಮ ಕೊಟ್ಟಿರೋ ಅಪ್ಪ ಇದ್ದಾನೆ, ಅಮ್ಮ ಇದ್ದಾನೆ, ನಮ್ ಜೊತೆ ಹುಟ್ಟಿರೋ ಅಕ್ಕ, ತಂಗಿ, ತಮ್ಮ ಎಲ್ರು ಇದಾರೆ. ಅವ್ರ ಜೊತೆ ಇದ್ರೆ ಖುಷಿಯಾಗಿರಕ್ಕಾಗಲ್ವಾ? ದೆನ್ ಹೊರಗಡೆ ಹೋಗಿ ಅಟ್ಮಾಸ್ಫಿಯರ್ ನ ಹಾಳು ಮಾಡೋದಕ್ಕಿಂತ ಇವಾಗ ಪೊಲೀಸ್ ಅಂತ ಹೇಳಿದ್ರು. ಯಾಕೆ ಪೊಲೀಸ್ ಅವ್ರಿಗೂ ಸೆಲೆಬ್ರೇಷನ್ ಇರಲ್ವಾ? ಇರುತ್ತೆ ಅಲ್ವಾ? ಅವ್ರನ್ನ ಬಿಟ್ಬಿಟ್ಟು ಅವರು ಇವ್ರು ಕುಡ್ದು ತೂರಾಡ್ಕೊಂಡು ಓಡಾಡ್ತಾ ಇರೋದನ್ನ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ನಮ್ ತರನೇ ಮೈಂಡ್ ಅವ್ರಿಗೂ ಇರುತ್ತೆ ಅಲ್ವಾ? ನಾವು ಹ್ಯಾಪಿ ಆಗಿರ್ಬೇಕು, ಪೇರೆಂಟ್ಸ್ ಜೊತೆ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ, ಎಲ್ರ ಜೊತೆ ಖುಷಿಯಾಗಿರ್ಬೇಕು ಅನ್ನೋದು ಇರುತ್ತಲ್ವಾ? ದಟ್ಸ್ ವೇ ಇವಾಗ ನಾರ್ಮಲ್ ಪೀಪಲ್ಸ್ ಅದನ್ನ ಅರ್ಥ ಮಾಡ್ಕೊಂಡ್ರೆ, ಸೊ ನಮ್ ಜೊತೆ ನಾವು ಖುಷಿಯಾಗಿರ್ಬೋದು, ನಮ್ ಪೇರೆಂಟ್ಸ್ ಗಳ ಜೊತೆ, ಫ್ರೆಂಡ್ಸ್ ಜೊತೆನೂ ಓಕೆ. ದೆನ್ ಹಾಗೇನೆ ಆ ಪೊಲೀಸ್ ಅವರು ಆರಾಮಾಗಿ ಫ್ಯಾಮಿಲಿ ಜೊತೆ ಇರ್ಬೋದಲ್ವಾ? ಅವತ್ತು ಒನ್ ಡೇ ಆದ್ರೂ ಹಾಲಿಡೇ ಅಂತ ತಗೊಂಡ್ ಇರ್ಬೋದಲ್ವಾ? ಸೊ ಯಾವಾಗ್ಲೂ ವರ್ಕ್ ಮಾಡ್ತಾನೆ ಇರ್ತಾರೆ. ಒಬ್ರನ್ನ ಇನ್ನೊಬ್ರು ಡಿಕ್ಟೇಟ್ ಮಾಡೋದಲ್ಲ. ಇವಾಗ ನಾವು ಇನ್ನೊಬ್ರನ್ನ ಡಿಕ್ಟೇಟ್ ಮಾಡ್ತಾ ಇಲ್ಲ. ನಾವು ಹೆಂಗಿರ್ಬೇಕು ಅಂತ ಹೇಳೋದಲ್ಲ. ಅವರವರ ಜವಾಬ್ದಾರಿಗಳನ್ನ, ಅವರವರ ಸೇಫ್ಟಿನ ಪ್ರಯಾರಿಟಿ ಆಗಿ ಮಾಡ್ಕೊಳ್ಳಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನನಗೆ ಹೇಳೋದು ಅರ್ಥ ಮಾಡ್ಸೋದಲ್ಲ ನಮ್ ಜವಾಬ್ದಾರಿ. ಹೌದು, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಎತ್ತಾಡೋದಲ್ಲ. ಯಾವ್ದು ಸೇಫ್ ಅಲ್ಲ. ಒಂದೊಂದ್ಸತಿ ಏನಾಗಿರುತ್ತೆ, ಕೆಲವ್ರಿಗೆ ಆ ಕ್ಷಣದಲ್ಲಿ ಅರ್ಥ ಆಗಲ್ಲ. ಹೂ ದ ಹೆಲ್ ಆರ್ ಯು ಟು ಆಸ್ಕ್ ಮೀ, ಐ ಆಮ್ ಡೂಯಿಂಗ್ ಅಂತಾರೆ ಕೆಲವರು. ಅಲ್ಲಿಗೆ ಹೋದಾಗ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇವಾಗೇ ಅರ್ಥ ಮಾಡ್ಕೋಬಹುದಲ್ವಾ? ಏನಮ್ಮ, ಅವಾಗ ಅರ್ಥ ಆಗ್ದಲೇ ಇದ್ದಿದ್ದು ಇವಾಗ ಅರ್ಥ ಆಗುತ್ತಾ? ಸರಿ, ಡಿಸೆಂಬರ್ 31 ನೈಟ್ ಮಾಪ್ ಸೆಲೆಬ್ರೇಷನ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಜನ್ಜಿ ಹಾಗೆ ಜನ್ ಮಿಲೇನಿಯಲ್ ಎರಡನ್ನೂ ಕೂಡ ಕೇಳ್ಕೊಂಡ್ಬಿಡ್ತೀನಿ. ಯಾರಾದ್ರೂ ಮಾತಾಡಲ್ಲ? ಅಲ್ಲ, ಒಂದ್ ನಿಮಿಷ, ಅವ್ರು ಹೇಳ್ತಾರೆ, ಕೇಳಮ್ಮ. ಬೇಕು ಅನ್ನೋರ ನೀವೆಲ್ಲ ನಿಮ್ಮ ಅಪ್ಪ ಅವ್ವ ಟಿವಿ ನೋಡ್ತಿರ್ತಾರೆ, ಐತೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ನಿಮ್ಮವ್ವ ನೋಡ್ತಾ ಕೂತಿರ್ತಾರೆ. ಅಪ್ಪ ಅಮ್ಮನ ಹ್ಯಾಂಡಲ್ ಮಾಡೋದು ನಿಮ್ಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಸರ್. ಸೊ ಯಾರಾದ್ರೂ ಮಾತಾಡೋರಿದ್ರೆ? ಶ್ರೀದೇವಿ ಮ್ಯಾಮ್ ಹೇಳ್ದಂಗೆ ಎಲ್ಲ ಅವ್ರ ಪೇರೆಂಟ್ಸ್, ಎಲ್ಲಾರ ಮಕ್ಳಿಗೂ ಪೇರೆಂಟ್ಸ್ ಬೇರೆ ಬೇರೆ ಕಂಟ್ರಿನಲ್ಲಿ ಇರ್ತಾರೆ, ಅವ್ರ ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಸೊ ಅವ್ರು ಬಂದು ಜಾಯಿನ್ ಆಗಿ ಪಾರ್ಟಿ ಮಾಡಕ್ಕಾಗಲ್ಲ. ಸೊ ದೇ ಹ್ಯಾಂಗ್ ಔಟ್ ವಿತ್ ಅದರ್ಸ್ ಅಂತ. ಪಾರ್ಟಿ ಬೇಕು, ಬಿಕಾಸ್ ನಾವ್ ಅದೇ ಓಲ್ಡ್ ಕಲ್ಚರ್ ಫಾಲೋ ಮಾಡಕ್ಕಾಗಲ್ಲ. ವಿ ನೀಡ್ ಅ ಪಾರ್ಟಿ. ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಇರಬೇಕು. ಇವನ್ ವಿ ನೋ ದಟ್ ಜೆನ್ಜಿ ಆಲ್ವೇಸ್ ದೇ ಆರ್ ಪ್ರಿಪೇರ್ಡ್. ಪಾರ್ಟಿ ಮಾಡ್ಬೇಕಾ ಮಾಡ್ತಾರೆ, ಎಲ್ಲ ಹೋಗ್ತಾರೆ. ಅವ್ರಿಗೆ ಕನ್ಸರ್ವೇಟಿವ್ ಮೈಂಡ್ ಇರುತ್ತೆ, ವಾಟ್ ದೇ ಹ್ಯಾವ್ ಟು ಡೂ ಅಂತ. ಪಾರ್ಟಿ ಮಾಡೋರೆಲ್ಲ ಕುಡಿತಾರಂತ ಏನ್ ಗ್ಯಾರಂಟಿ ಇಲ್ಲ. ಮೊದಲನೇದಾಗಿ ನಿಮ್ಮ ಅಭಿಮಾನಿ ನಾನು. ಮೇಡಮ್ ಅವ್ರು ಹೇಳಿದ್ರು ಪೊಲೀಸ್ ಅವರು ಏನೋ ನಾವು ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಅವರು ಕೂಡ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬಹುದು ಅಂತ. ಓಕೆ, ನಾವು ಡೈಲಿ ಅಂದ್ರೆ ಇಯರ್ಲಿ ಒಂದ್ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಈ ಸಲ ಮಾಡಿಲ್ಲ, ಯಾರು ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಪೊಲೀಸ್ ಅವರು ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಕ್ಕಾಗತ್ತಾ? ರೋಡ್ ಅಲ್ಲೇ ಇರ್ತಾರೆ ಅವರು, ನ್ಯೂ ಇಯರ್ ಎಲ್ಲಿ ಸೆಲೆಬ್ರೇಟ್ ಆಗುತ್ತೆ ಅಂತ. ಅದೊಂದೇ ಕಾರಣಕ್ಕೆ ನಾನು ಹೇಳ್ತಿರೋದು, ನಾವು ಸೆಲೆಬ್ರೇಟ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೂ ಕೂಡ ಅವರು ರೋಡ್ ಅಲ್ಲೇ ಇರ್ತಾರೆ. ಯಾಕಂದ್ರೆ ಮೀನ್ಸ್ ಏನಾದ್ರು ಗಲಾಟೆ ಆಗುತ್ತೆ ಇಲ್ವ ಅಂತ ಅವರು ಹೇಳ್ದಂಗೆ ಅವ್ರಿಗೂ ಫ್ರೀಡಮ್ ಇರಲ್ಲ ಅವತ್ತಿನ ದಿವಸ. ಅವ್ರಿಗೆ ಬರೋದಕ್ಕೆ ರೀಸನ್ ಯಾರು? ಪಬ್ಲಿಕ್ ಅಲ್ವಾ? ಕುಡಿದಾಗ ಗಾಡಿ ಓಡಿಸ್ಬೇಡಿ ಅಂತ ಪೊಲೀಸ್ ತಡೆಯೋದು ಏನಕ್ಕೆ ಹೇಳಿ? ಯಾಕೆ ತಡೀತಾರೆ? ಆಕ್ಸಿಡೆಂಟ್ ಆಗುತ್ತೆ ಅಂತ. ಈಗ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದ್ ಟ್ರೈಲರ್ ಲಾಂಚ್ ಇವೆಂಟ್, ತುಂಬಾ ದೊಡ್ಡ ಸಿನಿಮಾದು 50,000 ಜನ ಸೇರ್ತಾರೆ. ಒಂದ್ ರಾಜಕೀಯ ಸಮಾವೇಶ 70,000 ಜನ, 1 ಲಕ್ಷ, ಅಲ್ಲಿ ಎಲ್ಲೂ ಇಂಥ ಘಟನೆಗಳು ನಡೆಯಲ್ಲ. ಬೇಸಿಕ್ ಎಷ್ಟು ಬೇಕೋ ಅಷ್ಟು ಪೊಲೀಸ್ ಇರ್ತಾರೆ. ಕ್ರೌಡ್ ನ ಅಂದ್ರೆ ಜನ ನಿಂತ್ಕೊಳಕ್ ಹೋಗೋದಕ್ಕೆ ಎಷ್ಟು ಬೇಕಷ್ಟು ಮಾಡಿರ್ತಾರೆ. ಕುಡಿದ ಒಂದ್ ನಿಮಿಷ ಇರಮ್ಮ, ಒಂಚೂರು ಒಂದ್ ನಿಮಿಷ. ಆಮೇಲೆ ಇದು ಈಗ ಅಂದ್ರೆ ಅಲ್ಲಿ 50,000 ಜನ 1 ಲಕ್ಷ ಜನ ಸೇರಿದ್ರು ಏನು ಎಡವಟ್ಟಾಗಲ್ಲ. ಅಂದ್ರೆ ಕಾಲ್ ತುಳಿತಾ ಆಗ್ಬೋದು. ಒಂದ್ ನಿಮಿಷ ಹೇಳ್ರಿ, ಸಮಾಧಾನವಾಗಿರಿ. ಪಿಕ್ ಪಾಕೆಟ್ಗಳಾಗತ್ತೆ, ಮೊಲೆಸ್ಟೇಷನ್ ಆಗತ್ತೆ, ಅಲ್ಲಿ ಯಾರು ಕುಡ್ದಿರಲ್ಲ, ಬಟ್ ಸ್ಟಿಲ್ ಆಗತ್ತೆ. ಅದಕ್ಕೆ ಬರ್ತಾ ಇದ್ದೀನಿ. ಅಲ್ಲಿರೋಂತ ಕ್ರೌಡ್ ಒಂದು 50,000 ಜನಲ್ಲಿ 70,000 ಜನ 1 ಲಕ್ಷ ಇರ್ಲಿ, ಅಲ್ಲಿರುವಂತದನ್ನ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಕಾಲ್ ತುಳಿತಗಳಾಗ್ಬೋದು, ಇಲ್ಲ ಸಣ್ಣ ಪುಟ್ಟ ಪಿಕ್ ಪಾಕೆಟ್, ಅದ್ರ ಬಗ್ಗೆ ಎಚ್ಚರ ವಹಿಸ್ತಾರೆ. ಈ ಕುಡ್ದಾಗ ಮಾತ್ರ ಯಾಕೆ ಬೇಡ ಅಂತ ಹೇಳ್ತಾರೆ, ಕುಡ್ದಾಗ ಡ್ರೈವಿಂಗು ಬಿಡಲ್ಲ. ಅದೇ ತಾನೇ ಕುಡ್ದಾಗ ಅಂದ್ರೆ ಇದಕ್ಕಿಂತಲೂ ಜಾಸ್ತಿ ಅಧ್ವಾನಗಳು ಅವಘಡಗಳು ಆಯ್ತವೆ. ಆ ಕಾರಣಕ್ಕೋಸ್ಕರ ಕುಡ್ದಾಗ ಜನ ಸೇರೋದ್ ಬೇಡ ಅಂತ